ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ನನಗೆ ಸ್ವಲ್ಪ ಮೂಗ್ಬೊಟ್ಟು ಅಂದರೆ ಸ್ವಲ್ಪ ಹುಚ್ಚು ಜಾಸ್ತಿ. ಹುಚ್ಚಂತಿರೋ ಏನಂತಿರೋ, ನನಗೆ ದೊಡ್ಡ ದೊಡ್ಡ ಮೂಗ್ಬೊಟ್ಟು ಎಷ್ಟು ಅಂಗಡಿ ಹುಡುಕ್ತಾ ಇದ್ದೆ ಅಂದರೆ ಅಷ್ಟು ನನಗೆ ಮೂಗ್ಬೊಟ್ಟು ಇಷ್ಟ. ಎಷ್ಟಿದೆ ನನ್ನ ಹತ್ರ ಮೂಗ್ಬೊಟ್ಟು ಅಂದರೆ 1 2 3 4 5 6 7 8 9 10 11 ಜೊತೆ ಮೂಗ್ಬೊಟ್ಟಿದೆ. ಯಾವುದ್ಯಾವ್ದಂತ ತೋರಿಸ್ತೀನಿ. ಮತ್ತು ಅದರದ್ದು ಒಂದು ಮೂಗ್ಬೊಟ್ಟದ್ದು ಮಾತ್ರ ತುಂಬ ಒಂದು ಸ್ಟೋರಿ ಇದೆ, ಏನಂತ ಹೇಳ್ತೀನಿ. ಇನ್ನು ನನ್ನ ವೀಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ. ಯಾರೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ನೋಡಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. 2 ಚಾನಲಲ್ಲೂ ನಂದು ಮೋನೋ ಆಗಿರೋದ್ರಿಂದ ಆ್ಯಡ್ ಬರ್ತಾ ಇದೆ. ದಯವಿಟ್ಟು ಆ್ಯಡ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಮತ್ತು ಕನ್ನಡ ಯೂಟ್ಯೂಬರ್ನ ಬೆಳೆಸಿ. ಇವಾಗ ಒಂದೊಂದೇ ಮೂಗ್ಬೊಟ್ಟು ತೋರಿಸ್ತೀನಿ. ಒಂದು ಮೂಗ್ಬೊಟ್ಟದ್ದು ಮಾತ್ರ ಒಂದು ಸ್ಟೋರಿ ಇದೆ, ಹೇಳ್ತೀನಿ ನೋಡಿ. ಯಾವ್ಯಾವ ಮೂಗ್ಬೊಟ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಇದು ನನಗೆ ತುಂಬ ಇಷ್ಟ ಈ ಮೂಗ್ಬೊಟ್ಟು. ಇವಾಗ ಹಾಕ್ಕೊಂಡು ತೋರಿಸ್ತೀನಿ ಇದನ್ನು. ಇದು 3 ಕಲ್ಲಿದೆ ನೋಡಿ ಕೆಳಗೆ. 3 ಕಲ್ಲಿದು ಬೇರೆ ಬೇರೆ ಮಾಡ್ಬೋದು. ಇನ್ನು ಬೇಕಾದರೆ ಇದೊಂದೇ ಹಾಕ್ಕೊಳ್ಬೋದು, ಮೇಲಿತ್ತು ಇದ್ದಿರೆ ಇದು ಈ ಥರ. ಇದನ್ನು ನಾನು ಇಷ್ಟಪಟ್ಟು ತೊಗೊಂಡೆ. ಇದ್ರದ್ದೊಂದು ಸ್ಟೋರಿ ಇದೆ, ಹೇಳ್ತೀನಿ. ಇದನ್ನು ನಾನು ಮಾಡಿಸ್ದೆ. 1.5 ಗ್ರಾಮಲ್ಲಿ ಮಾಡೋಕ್ಕೆ ಕೊಟ್ಟೆ. ದೊಡ್ಡದಾಗಿ ಮಾಡಿ ಅಂತ ಹೇಳಿದೆ. ಶ್ರೀದೇವಿ ಮೂಗ್ಬೊಟ್ಟು ಅಂತ ಜರ್ಕನ್ ಸ್ಟೋನ್ ಹಾಕಿರೋದು ಇದಕ್ಕೆ. 1.5 ಗ್ರಾಮಲ್ಲಿ ಮಾಡಿಸೋಕೆ ಕೊಟ್ಟರೆ ಅವರು ದೊಡ್ಡದಾಗಿ ಮಾಡಿಲ್ಲ, ಚಿಕ್ಕದಾಗಿ ಮಾಡಿದ್ದಾರೆ. ಎಲ್ಲರೂ ಅಂತಾರೆ ಇದೆ ದೊಡ್ಡದು ಅಂತಾರೆ, ಆದರೆ ನನಗಿನ್ನೂ ದೊಡ್ಡದು ಬೇಕು. ಇದೊಂದು ನೋಡಿ, ಇದೆಷ್ಟು ಚೆನ್ನಾಗಿದೆ ನೋಡಿ. ಪಳ 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 ಅಂತ ಹೊಳೆಯುತ್ತೆ. ಇದೊಂದು ತೊಗೊಂಡು ಎಲ್ಲೋದ್ರೂ ನನಗೆ ಮೂಗ್ಬೊಟ್ಟು ಅನ್ನೋದೇ ಆಗಿದೆ. ಒಂದು ಸ್ಟೋರಿ ಇದ್ದು ಆಮೇಲೆ ಲಾಸ್ಟಿಗೆ ಬರ್ತೀನಿ. ಇದೆಲ್ಲ ಸಣ್ಣ ಸಣ್ಣದು. ಇವಾಗ ಇದು ನಾನು ಹಾಕ್ಕೊಳ್ಳೋದೇ ಇಲ್ಲ, ಯಾಕಂದರೆ ನಂಗೆ ಸಣ್ಣದು ಬೇಡ ಅಂತೇಳಿ ಬದಲಾಯಿಸ್ತಾನೇ ಇಲ್ಲ. ಇದು ಕಲರ್ ಸ್ಟೋನ್ ನೋಡಿ. ಇದು ಕಲರ್ ಸ್ಟೋನ್ದು. ಇದೊಂದು ಚಿಕ್ಕದು ಸ್ಟಾರ್ ಟೈಪ್ದು. ನಾನು ಈ ಕಡೆನೂ ಚುಚ್ಕೊಂಡಿದ್ದೆ, ಆಯಿತಾ. 2 ಕಡೆನೂ ಮೂಗ್ಬೊಟ್ಟು ಬೇಕಂತ ಚುಚ್ಕೊಂಡಿದ್ದೆ. ಸ್ವಲ್ಪ ದಿವಸ ಹಾಕ್ಕೊಂಡೆ, ಆಮೇಲೆ ಯಾಕೋ ಎಲ್ಲರೂ ಏನೇನೋ ಹೇಳೋಕ್ಕೆ ಶುರು ಮಾಡಿದ್ರು ಅಂತೇಳಿ ಬಿತ್ತೆ. ನಾನೇ ಚುಚ್ಕೊಳ್ತೀನಿ. ಆ ಚುಚ್ಕೊಂಡಿರೋದು ವೀಡಿಯೋನೂ ಇದೆ ನನ್ನ ಹತ್ರ. ಇದು ಸಣ್ಣದು ಆರೆಂಜು ಡಾರ್ಕ್ ರೆಡ್ ಥರ ನೋಡಿ. ಇಷ್ಟ ಆಯಿತಾ. ಇನ್ನೊಂದು ಮೂಗ್ಬೊಟ್ಟದ್ದು ಒಂದು ಸ್ಟೋರಿ ಇದೆ, ಸ್ಟೋರಿ ಹೇಳ್ತೀನಿ ನಾನು ನೋಡಿ. ಎರಡು ಒಂದೇ ಥರದ್ದು ಮೂಗ್ಬೊಟ್ಟು. ಇದು ನಾನು ತೊಗೊಂಡಿದ್ದು ಸಣ್ಣ ಇದೆ, ತಿರ್ಪ ಎಲ್ಲ ನೋಡಿ ಸಣ್ಣ ಇದೆ. ಇದು ರೆಡಿ ತೊಗೊಂಡಿದ್ದು ನಾನು. ಈ ಡಿಸೈನ್ ಬೇಕು ಅಂತ 3 ಮುತ್ತಿಂದು ತೊಗೊಂಡಿದ್ದೆ ನಾನು. ನನಗೆ ತುಂಬ ಇಷ್ಟ ಆಯ್ತಿದ್ದು, ತೊಗೊಂಡಿದ್ದೆ. ತೊಗೊಂಡು ಸ್ವಲ್ಪ ದಿವ್ಸಕ್ಕೆ ಇದು ಸೇಮು, ಆದರೆ 4 ಮುತ್ತಿದೆ. 4 ಮುತ್ತಿದೆ. ಮತ್ತು ತಿರ್ಪ ಎಲ್ಲ ನೋಡಿ, ಇದು ಮಾಡಿಸಿರೋದಿದು. ಅವ್ರ ಹೆಸರು ಪ್ರಮೀಳಾ ಅಂತ. ಅವರು ಇಲ್ಲ, ಸತ್ತೋಗಿದ್ದಾರೆ. ನನಗೆ ಅಮ್ಮನ ಥರ ಇದ್ರು ಅವರು. ಆ ಊರು ನೆನಪಿಗೆ ನನಗಿದನ್ನು ಕೊಟ್ಟರು. ನನಗೆ ಮೂಗ್ಬೊಟ್ಟು ಬೇರೆ ಇಷ್ಟ, ಮತ್ತು ಯಾರೂ ಹಾಕ್ಕೊಳ್ಳೋರು ಇರಲಿಲ್ಲ ಅವ್ರ ಮನೆಯಲ್ಲಿ ಅಂತೇಳಿ ಅವ್ರ ನೆನಪಿಗೆ ಅಂತ ನನಗೆ ಇದನ್ನು ಕೊಟ್ಟಿದ್ದಾರೆ. ಅವ್ರು ಸತ್ತಿ ಮೇ ಬಂದರೆ 3 ವರ್ಷ ಆಗುತ್ತೆ. ಅವ್ರು ಸತ್ತಿ 1 ವಾರಕ್ಕೆ ನನಗೆ ಕೊಟ್ಟು ನೋಡಿ. ಎಷ್ಟು ಪಳಪಳ ಅಂತಿದೆ. ಅವ್ರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ ನೋಡಿ. 2 ತೋರಿಸ್ತೀನಿ. ಇದು ನಾನು ತೊಗೊಂಡಿದ್ದು, ಇದು ಅವ್ರದ್ದು ನೋಡಿ. ಇದೆಷ್ಟು ಗಟ್ಟಿ ಇದೆ, ಎಷ್ಟು ದಪ್ಪ ಇದೆ. ಇದಕ್ಕೆ 4 ಸ್ಟೋನ್ ಇದೆ, ಇದಕ್ಕೆ 3 ಸ್ಟೋನ್ ಇದೆ. ಇದು ನಾನು ನಿಜವಾಗ್ಲೂ ಹೇಳ್ತೀನಿ, ಅವ್ರದ್ದು ಆಶೀರ್ವಾದ ಇರೋದು. ತುಂಬ ಇಷ್ಟ ಮೂಗ್ಬೊಟ್ಟಿದು. ನಾನು ಇರೋವರೆಗೂ ಈ ಮೂಗ್ಬೊಟ್ಟನ್ನ ಕಳಿಯಲ್ಲ ನಾನು. ಈಗ
ಇದೊಂದಿದೆ ನೋಡಿ ನನ್ನ ಮೂಗಲ್ಲಿ, ಇದನ್ನು ಬದಲಾಯಿಸಿ ಇದನ್ನು ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಅವ್ರದ್ದೇ ಹಾಕ್ಕೊಳ್ತೀನಿ. ಇದು ತುಂಬ ದಪ್ಪ ಇದೆ, ನೋವಾಗುತ್ತೆ. ಸಿಂಪಲಾಗಿ ಒಬ್ರೊಬ್ರು ಏನು ಹೇಳ್ತಾರೆ, ಮೂಪೊಟ್ಟು ಬದಲಾಯಿಸೋಕೆ ಕಷ್ಟ, ನಮಗೆ ಮೂಪೊಟ್ಟು ಬದಲಾಯಿಸೋಕೆ ಬರಲ್ಲ, ನಾವು ಚುಚ್ಚಿದಾಗ ಹಾಕ್ಕೊಂಡಿರೋದು ನೀವು ಹೆಂಗೆ ಬದಲಾಯಿಸ್ತೀರಾ ಅಂತಾರೆ. ನೋಡಿ ಕಿವಿ ನೋಡಿ, ಇದೆಲ್ಲ ನಾನೇ ಚುಚ್ಕೊಂಡಿರೋದು. ಈ ಬುಗ್ಡಿ ನಾನೇ ಹೇಳಿ ಮಾಡಿಸಿರೋದು. ಈ ಬುಗ್ಡಿ ಇದನ್ನು ನಾನೇ ಚುಚ್ಕೊಂಡಿರೋದು, ಇದೆಲ್ಲ ನಾನೇ ಚುಚ್ಕೊಂಡಿರೋದು. ಕಿವಿ ಮೂಗು ಎಲ್ಲ ಚುಚ್ತೀನಿ, ಬೇರೆಯವ್ರಿಗೆ ಚುಚ್ಚುತ್ತಾ ಇದೆ, ಈಗ ಚುಚ್ಚುತ್ತಾ ಇಲ್ಲ. ಸಿಂಪಲ್ ಬದಲಾಯಿಸೋದು, ಏನೂ ಕಷ್ಟ ಇಲ್ಲ. ಎಲ್ಲರೂ ಅಂತಾರೆ ಎಷ್ಟು ನಾವು ಚುಚ್ಚಿದಾಗ ಹಾಕ್ಕೊಂಡಿರೋದು ಇನ್ನೂ ಬದಲಾಯಿಸಿಲ್ಲ, ಇದೇ ಆಗಲ್ಲ ನಮಗೆ ಅಂತಾರೆ. ನೋಡಿ ಆರಾಮಾಗಿ ತೆಗೆದೆ. ನಾನು ಅವಾಗವಾಗ ಬದಲಾಯಿಸ್ತಾ ಇರ್ತೀನಲ್ವ, ಹಂಗಾಗಿ ಈಸಿ ಅನ್ನಿಸ್ಬಿಡುತ್ತೆ. ನನ್ನ ಮಕ್ಳಿಗೂ ಕಿವಿ ಚುಚ್ಚಿದ್ದೀನಿ, ತುಂಬ ಜನಕ್ಕೆ ಚುಚ್ಚಿದ್ದೀನಿ, ಈಗ ಚುಚ್ಚುತ್ತಾ ಇಲ್ಲ. ತುಂಬ ಈಸಿ, ತುಂಬ ಆರಾಮಾಗಿ ಚುಚ್ಬೋದು, ತುಂಬ ಆರಾಮಾಗಿ ಚುಚ್ಬೋದು, ಏನೂ ಇರೋದಿಲ್ಲ. ಈ ಮೂಗು ಚುಚ್ಕೊಂಡು ಹಾಕ್ಕೊಂಡಿದ್ದೆ. ಫೋಟೋನ ಇದರಲ್ಲಿ ಆ್ಯಡ್ ಮಾಡ್ತೀನಿ, ವೀಡಿಯೋದಲ್ಲಿ ಹಾಕ್ತೀನಿ. ಆ ಫೋಟೋ ಇದೆ, ವೀಡಿಯೋ ಇಲ್ಲ. ವೀಡಿಯೋ ಇದ್ದಿದ್ರೆ ಆಗ್ತಿದೆ, ನಾನು ಅವಾಗ ಇನ್ನೂ ಯೂಟ್ಯೂಬ್ ಮಾಡಿರಲಿಲ್ಲ. ಅದಕ್ಕೆ ಏನು ಮಾಡಿದೆ, ಸುಮ್ಮನೆ ಎಲ್ರಿಗೂ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸೋದಕ್ಕೆ 2 ಮೂಗು ಚುಚ್ಕೊಂಡಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಫೋಟೋ ತೆಗೆದು ಇಟ್ಕೊಂಡಿದ್ದೆ. ನೋಡಿ ಅವ್ರದ್ದೇ ಮೂಗ್ಬಿಟ್ಟಿತ್ತು, ಅಮ್ಮಂದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ದಪ್ಪ ಇದೆ ಇದು ಅವ್ರು ಮಾಡಿಸಿರೋದು. ನೋಡಿ ಎಷ್ಟು ದಪ್ಪ ಇದೆ, ಓಲೆ ಥರ ದಪ್ಪ ಇದೆ ನೋಡಿ. ಇದು ಸ್ವಲ್ಪ ನೋವಾಗುತ್ತೆ. ಸೂಜಿ ನಾವು ದಾರ ಪೋಣಿಸ್ತೀವಲ್ಲ, ದಾರ ಪೋಣಿಸೋ ಕಡೆಯಿಂದ ಹೀಗೆ ಹಾಕ್ಕೊಳ್ಳಿ ನೋಡಿ, ಬಂತು. ಇದಕ್ಕೆ ತಿರ್ಪನ್ನ ಸಿಕ್ಸಿ ಹೇಳ್ಕೊಳ್ಳಿ. ಇದು ದಪ್ಪ ಇರೋದ್ರಿಂದ ಚೂರು ನೋವಾಯಿತು, ತುಂಬ ದಪ್ಪ ಇದೆ. ಅದು ನಾನು ಹೇಳಿದ್ನಲ್ಲ ಅವ್ರು ಮಾಡಿಸಿರೋದು ಅಂತೇಳಿ. ನೋಡಿ ಇವಾಗ ತಿರ್ಪ ಬಂದಿರುತ್ತಲ್ಲ, ಅದಕ್ಕೆ ಇದನ್ನು ಹಾಕ್ಕೊಳ್ಳೋದು. ತುಂಬ ದಪ್ಪ ಇದೆ, ಅದು ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ನೀವು ಸೂಜಿನ ಹಿಂದೆಯಿಂದ ಹಾಕ್ಕೊಳ್ಳಿ. ಅದು ದಪ್ಪ ಇರೋದ್ರಿಂದ ಒಂಚೂರು ನನಗಿದಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಮೂಪೊಟ್ಗಳು ತೋರಿಸಿದ್ದೀನಿ, ಒಂದು ಹೇಗೆ ಹಾಕ್ಕೊಳ್ಳೋದು ಅಂತಲೂ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾವ ಮೂಪೊಟ್ಟು ಇಷ್ಟ ಆಯಿತು ಅಂತೇಳಿ ನನಗೆ ಹೇಳಿ. ಅಮ್ಮಂದು ಆಶೀರ್ವಾದ ಮಾಡಿಕೊಟ್ಟಿರೋದಾ, ಇಲ್ಲ ನಾನು ಅದೇ ಥರದ್ದು ಮಾಡಿಸ್ಕೊಳಲ್ಲ, ಶ್ರೀದೇವಿ ಮೂಪೊಟ್ಟ ನಂಬರ್ ಹೇಳ್ಬಿಡ್ತೀನಿ. ಯಾವ ಮೂಪೊಟ್ಟು ಇಷ್ಟ ಆಯಿತು ಅಂತೇಳಿ. ಇದು ನಂಬರ್ 1, ನಾನಿವಾಗ ಹಾಕ್ಕೊಂಡಿರೋದು ನಂಬರ್ 1. ನಾನಿವಾಗ ಬಿಚ್ಚಿದ್ನಲ್ಲ ರೆಡ್ ಸ್ಟೋನು, ಇದು ಇವಾಗ ಬಿಚ್ಚಿದ್ದು ನಾನು ನಂಬರ್ 2. ಶ್ರೀದೇವಿ ಮೂಪೊಟ್ಟು ನಂಬರ್ 3, ಇದು ನಂಬರ್ 4, ಇದು ನಂಬರ್ 5, ನಂಬರ್ 6. ಅದು ಸಣ್ಣದು ಬೇಡ ಬಿಡಿ. 6 ಮೂಪೊಟ್ಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನಾನು ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.